ಹಲೋ ಸರ್ ನಮಸ್ಕಾರ ಸರ್. ಆರಾಮ್ ಸರ್? ನಮಸ್ಕಾರ ಹನುಮಂತು, ಆರಾಮಿದೆ? ಕಂಗ್ರ್ಯಾಚುಲೇಷನ್. ಧನ್ಯವಾದ ಸರ್. ಆರಾಮ್ರಿ ಸರ್? ಆರಾಮಿದೀನಪ್ಪ. ಎತ್ತಿಡಿದೆ ಹಾವೇರಿ ಘನತೆ ಗೌರವ. ನೋಡ್ತಾ ಇದ್ವಿ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿದೆ, ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಈಗ ಅವ್ರ ಪಾಪ್ಯುಲಾರಿಟಿ ಕೂಡ ಜಾಸ್ತಿ ಆಗುತ್ತೆ ಮತ್ತು ಅವ್ರ ಬೇಡಿಕೆ ಕೂಡ ಇನ್ನೂ ಹೆಚ್ಚಾಗ್ತಾನೆ ಹೋಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಈ ಬಾರಿ ಬಿಗ್ ಬಾಸ್ ಸೀಸನ್ 11 ಬಂದಿರೋ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಒಂದಲ್ಲ ಒಂದು ರಿಯಾಲಿಟಿ ಶೋನಲ್ಲೂ ಕೂಡ ಕಾಣಿಸ್ಕೊತಿದ್ದಾರೆ. ನೀವು ಯಾವುದೇ ಒಂದು ಸಭೆ ಸಮಾರಂಭ ಕೂಡ ಇರ್ಬೋದು, ಅಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಕಾಣಿಸ್ಕೊತಾನೆ ಇದ್ದಾರೆ. ಪ್ರತಿ ಸೀಸನ್ ಬಿಗ್ ಬಾಸ್ ಮುಗ್ದಾಗೂ ಕೂಡ ಇಲ್ಲಿ ಬಿಗ್ ಬಾಸ್ಗೆ ಯಾರ್ಯಾರು ಹೋಗಿ ಬಂದಿರ್ತಾರೋ ಕಂಟೆಸ್ಟೆಂಟ್ಗಳು, ಆ ಕಂಟೆಸ್ಟೆಂಟ್ಗಳು ಎಲ್ಲರೂ ಕೂಡ ಬ್ಯುಸಿ ಆಗಿರ್ತಾರೆ. ಬಟ್ ಈ ಬಾರಿ ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಅದೃಷ್ಟ ಮಾಡಿದ್ರು ಅಂತ ಹೇಳ್ಬೋದು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು. ಏನಕ್ಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹೊಸ ಜೀವನ ಕೂಡ ಸಿಕ್ಕಿದೆ ಅಂತ ಕೂಡ ಹೇಳಿದ್ರೆ ತಪ್ಪಾಗಲ್ಲ. ಇಲ್ಲಿ ಬಿಗ್ ಬಾಸ್ ಮುಗ್ದಿದ ತಕ್ಷಣನೇ ಇಲ್ಲಿ ಹಲವಾರು ರಿಯಾಲಿಟಿ ಶೋಗಳು ಕೂಡ ಆರಂಭ ಆಗಿದೆ. ಏನಿಲ್ಲಿ ಹೊಸದಾಗಿ ಆರಂಭ ಆಗಿರೋದು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ. ಏನಿಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಅತಿ ಶೀಘ್ರದಲ್ಲೇ ಇಲ್ಲಿ ಸೀಸನ್ 2 ಕೂಡ ಆರಂಭ ಆಗ್ತದೆ. ಮತ್ತಿಲ್ಲಿ ಮಜಾ ಟಾಕೀಸ್ ಸೀಸನ್ 2 ಕೂಡ ಆರಂಭ ಆಗಿದೆ. ನಿಮಗೆ ಗೊತ್ತಿರೋ ವಿಚಾರ ಏನು ಅಂತಂದ್ರೆ, ಇಲ್ಲಿ ಹನುಮಂತ್ ಅವ್ರಿಗೆ ಅತಿ ಹೆಚ್ಚು ವೋಟ್ ಕೂಡ ಬಂದಿತ್ತು ಮತ್ತೆ ಅತಿ ಹೆಚ್ಚು ಅಭಿಮಾನಿಗಳು ಕೂಡ ಇವ್ರಿಗೆ ಇದ್ದಾರೆ. ಎಲ್ರಿಗಿಂತ ಇಲ್ಲಿ ಅತಿ ಹೆಚ್ಚಾಗಿ ಬ್ಯುಸಿ ಆಗಿರೋದು ಯಾರು ಅಂತಂದ್ರೆ ಹನುಮಂತ್ ಅವರು. ನಿಮ್ಗೆ ಇಲ್ಲಿ ಗೊತ್ತಿರೋ ವಿಚಾರಣೆ, ಯಾರಿಗೂ ಬರ್ದೇ ಇರೋಷ್ಟು ವೋಟು ಬಿಗ್ ಬಾಸ್ ಸೀಸನ್ 11ರಲ್ಲಿ, ಬಿಗ್ ಬಾಸ್ ಇತಿಹಾಸದಲ್ಲೇ ಇಷ್ಟು ವೋಟ್ ಯಾರಿಗೂ ಕೂಡ ಬಂದಿರಲಿಲ್ಲ. ನಾನಿಲ್ಲಿ ಪದೇ ಪದೇ ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗಿರ್ಬೋದು. ಏನಕ್ಕೆ ಅಂತಂದ್ರೆ ತಮ್ಲೈನ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಈ ಒಂದು ವೋಟಿನ ವಿಚಾರ ಏನಕ್ಕೆ ಇಷ್ಟೊಂದು ಇಲ್ಲಿ ಪ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗೋದಂತೂ ಕನ್ಫರ್ಮ್. ಹೌದು ವೀಕ್ಷಕರೇ, ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಇಲ್ಲಿ ಹನುಮಂತ್ ಅವರು ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಮಾತು ಎಲ್ಲೆಡೆ ಕೂಡ ಈಗ ಹರಿದಾಡ್ತಿದೆ. ಬಟ್ ಆದರೆ ಇದು ಎಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಇಲ್ಲಿ ಈ ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಿದೆ. ನೀವು ನೋಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಹನುಮಂತ್ ಅವ್ರಿಗೆ BC ಪಾಟೀಲ್ ಅವರು ಫೋನ್ ಮಾಡಿ ವಿಶ್ ಮಾಡಿದ್ದಾರೆ. ಈ ಒಂದು ಆಡಿಯೋ ಸಿಕ್ಕಾಪಟ್ಟೆ ಸದ್ದು ಕೂಡ ಮಾಡಿದೆ. ಇನ್ನಿಲ್ಲಿ ಈ ಒಂದು ವಿಚಾರದ ಬಗ್ಗೆನೇ ಇಲ್ಲಿ BC ಪಾಟೀಲ್ ಅವರು ಇಲ್ಲಿ ಹನುಮಂತ್ ಅವರಿಗೆ ವಿಶ್ ಮಾಡಿರೋ ಕಾರಣದಿಂದಲೇ ಇಲ್ಲಿ ಅವರು ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಸುದ್ದಿ ಎಲ್ಲೆಡೆ ವೈರಲ್ ಕೂಡ ಆಗ್ತದೆ. ಬಿಗ್ ಬಾಸ್ ಮುಗ್ದಿದ ತಕ್ಷಣ ನಿಮಗೆ ಗೊತ್ತಿರೋ ವಿಚಾರ, ಇಲ್ಲಿ ಪ್ರತಿ ಸೀಸನ್ ಅಲ್ಲೂ ಕೂಡ ಯಾರ್ಯಾರು ವಿನ್ನರ್ ಆಗಿದ್ದಾರೆ ಮತ್ತೆ ಯಾವ್ಯಾವ ಕಂಟೆಸ್ಟೆಂಟ್ಗಳು ಇಲ್ಲಿ ಒಳಗೆ ಹೋಗಿ ಹೊರಗೆ ಬಂದಿದ್ದಾರೋ ಅವ್ರಿಗೆಲ್ಲ ಹೊಸ ಜೀವನ ಕೂಡ ಸಿಕ್ಕಿದೆ. ನೀವು ನೋಡಿರ್ಬೋದು, ಇಲ್ಲಿ ಕಾರ್ತಿಕ್ ಮಹೇಶ್ ಅವರು ಕೂಡ ಬಿಗ್ ಬಾಸ್ ಸೀಸನ್ 10 ವಿನ್ ಆದಾಗ ಇಲ್ಲಿ ರಾಮರಸ ಅನ್ನೋ ಹೊಸ ಮೂವಿಯಲ್ಲೂ ಕೂಡ ಇಲ್ಲಿ ಹೀರೋ ಆಗಿ ಮಾಡಿದ್ರು. ಇನ್ನಿಲ್ಲಿ ಹಲವಾರು ಜನ ಹಲವಾರು ಫಿಲಮ್ಗಳಲ್ಲಿ ಇಲ್ಲಿ ಹೀರೋ ಪಾತ್ರದಲ್ಲೇ ಕೂಡ ಕಾಣಿಸ್ಕೊಂಡಿದ್ದಾರೆ. ಇನ್ನಿಲ್ಲಿ ಹನುಮಂತವ್ರಿಗೂ ಕೂಡ ಇಲ್ಲಿ ಸಿನಿಮಾ ಆಪರ್ಚುನಿಟಿ ಬಂದಿತ್ತು. ಬಟ್ ಆದರೆ ಇಲ್ಲಿ ಹನುಮಂತ್ ಅವರು ಸಿನಿಮಾ ಮಾಡೋಕ್ಕೆ ಒಪ್ಕೊಂಡಿಲ್ಲ. ಏನಕ್ಕೆ ಅಂತಂದರೆ ಬ್ಯುಸಿ ಇರೋ ಕಾರಣ ಇಲ್ಲಿ ನಾನು ಮಾಡೋಕ್ಕೆ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಹೇಳಿದ್ದಾರೆ. ಆದರೆ ಇಲ್ಲಿ ಅವರು ಇಲ್ಲ, ನಾನು ಫ್ಯಾಮ್ಲಿಗೋಸ್ಕರ ಟೈಮ್ ಕೊಡಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ ಅಂತ ಕೆಲವೊಬ್ಬರು ಹೇಳ್ತಿದ್ದಾರೆ. ಬಟ್ ಆದರೆ ಇಲ್ಲಿ ಪರ್ಟಿಕ್ಯುಲರ್ ಆದ ರೀಸನ್ ಕೂಡ ಗೊತ್ತಿಲ್ಲ. ಆದರೆ ಸಿನಿಮಾ ಆಫರ್ಗಳು ಬಂದಿದೆ. ಬಟ್ ಆದರೆ ನನಗೆ ಸಿನಿಮಾ ಬೇಡ, ನಾನಿಲ್ಲಿ ಕಿರುತೆರೆಯಲ್ಲೇ ಇರ್ತೀನಿ, ಹಿರಿತೆರೆಗೆ ಬರಲ್ಲ ಅಂತಂದ್ಬಿಟ್ಟು ಇಲ್ಲಿ ಹನುಮಂತ್ ಅವರು ಹೇಳಿದ್ದಾರೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಆದರೆ ಸದ್ಯ ಈಗ ಹರಿದಾಡ್ತಿರೋ ಸುದ್ದಿ ಏನು ಅಂತಂದರೆ, ಇಲ್ಲಿ ಹನುಮಂತ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋ ಮಾತು ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಅದರಲ್ಲೂ ಕೂಡ ಇಲ್ಲಿ BJP ಪಕ್ಷದವರು ಆಗಿರೋ BC ಪಾಟೀಲ್ ಅವರು ಇಲ್ಲಿ ಹನುಮಂತ್ ಅವ್ರಿಗೆ ಮಾತಾಡ್ಸಿರೋ ಕಾರಣ ಇನ್ನಿಲ್ಲಿ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಅಥವಾ ಇನ್ನು ಇದಕ್ಕೆ ಏನಾದರೂ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಅಂತಂದ್ಬಿಟ್ಟು ಕಾದು ನೋಡಬೇಕು. ಸೊ ವೀಕ್ಷಕರೇ, ಕೆಲವೊಬ್ಬರನ್ನ ನೀವು ನೋಡಿರ್ತೀರಾ, ಇಲ್ಲಿ ಬಿಗ್ ಬಾಸ್ ಸ್ಟೇಜ್ ಮೇಲೆನೆ ನಾನು ಮುಂದೆ CM ಆಗಬೇಕು ಅಂತಂದ್ಬಿಟ್ಟು ಹೇಳ್ಕೊಂಡಿದ್ರು. ಬಟ್ ಆದರೆ ಈಗ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿದೆ. ಬಟ್ ಆದರೆ ಇಲ್ಲಿ ಈಗ ಹನುಮಂತ್ ಅವರು ಏನೂ ಕೂಡ ಹೇಳ್ಕೊಂಡಿರಲಿಲ್ಲ, ಯಾವುದನ್ನು ಕೂಡ ಇಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಎಲ್ಲ ಅನ್ಎಕ್ಸ್ಪೆಕ್ಟ್ ಆಗಿ ಇಲ್ಲಿ ಸಿಕ್ಕಿದೆ ಅಂತ ಕೂಡ ಹೇಳ್ಬೋದು. ಈ ಒಂದು ವಿಚಾರದ ಬಗ್ಗೆ ನೀವು ಏನಂತೀರಾ? ಇಲ್ಲಿ ಹನುಮಂತ್ ಅವರು ಬೈ ಚಾನ್ಸ್ ಆಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೆ ಚೆನ್ನಾಗಿರುತ್ತಾ, ಇಲ್ಲ ಅಂತಂದರೆ ಎಂಟ್ರಿ ಕೊಡದೇ ಇದ್ರೆ ಚೆನ್ನಾಗಿರುತ್ತಾ ಅಂತ ಅಂದ್ಬಿಟ್ಟು ನಿಮಗನ್ಸುತ್ತೆ ಅನ್ನೋದನ್ನು, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.